ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನೀವೀಗ ನೋಡ್ತಾ ಇದ್ದೀರಾ ದಿ ಅಪಾಚಿ RTR 310 ಬೈಕಿನ ಒಂದು ಕಂಪ್ಲೀಟ್ ವಾಕ್ ಅರೌಂಡ್ ರಿವ್ಯೂ. ನಿಮಗೆ ಇವಾಗ ಹಾಸನದ ಶ್ರೀಕೃಷ್ಣ TVSನಲ್ಲಿ ಈ ಒಂದು ಬೈಕ್ ಅವೈಲಬಿಲಿಟಿ ಇರುತ್ತೆ. ಇದರ ನಿಖರವಾದ ಆನ್ ರೋಡ್ ಪ್ರೈಸ್ ಬಂದು 3,47,000 ರೂಪಾಯಿ ಇದೆ. ಎಕ್ಸ್ ಶೋರೂಮ್ ಬಂದು 2,72,000 ರೂಪಾಯಿ ಇದೆ. ಸೊ ನಿಮಗೆ ಪ್ರೈಸ್ ಬ್ರೇಕಪ್ ಬೇಕು ಅಂದರೆ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾವು ದ TVS ಅಪಾಚಿ RTR 310ನ ಔಟ್ಲುಕ್ನ ನೋಡೋದಾದರೆ ಇದು ಕಂಪ್ಲೀಟ್ಲಿ ಒಂದು ಸ್ಟ್ರೀಟ್ ಫೈಟರ್ ಡಿಸೈನ್. ಇದು ಕಂಪ್ಲೀಟ್ಲಿ ನೇಕೆಡ್ ಬೈಕು. RR 310 ಏನಿದೆ ಅದರ ನೇಕೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಸೇಮ್ ಇಂಜಿನ್ ಬರುತ್ತೆ, ಸೇಮ್ ಟೈರ್ಸು ಬರುತ್ತೆ, ಚಾಸಿಸ್ ಸೇಮ್ ಇರುತ್ತೆ, ಸಸ್ಪೆನ್ಷನ್ ಕೂಡ. ಸೊ ಈ ರೀತಿ ಕಂಪ್ಲೀಟ್ಲಿ ಒಂದು ಪ್ಲ್ಯಾಟ್ಫಾರ್ಮ್ನ ಹಂಚ್ಕೊಂಡಿದೆ. ಅದು ಫೇಲ್ಡ್ ವರ್ಷನ್, ಇದು ನೇಕೆಡ್ ವರ್ಷನ್. ಲುಕ್ಸ್ ವಿಷಯದಲ್ಲಿ ಮಾತಾಡೋದಾದರೆ ಇದರಲ್ಲಿ ಫ್ರಂಟ್ ನಮಗೆ ಒಂದು ಕಂಪ್ಲೀಟ್ಲಿ LED ಸೆಟಪ್, LED ಹೆಡ್ಲೈಟ್ಸ್ ಜೊತೆಗೆ DRL, ಅದರ ಜೊತೆಗೆ ಇಂಡಿಕೇಟರ್ಸ್ ಕೂಡ ಕಂಪ್ಲೀಟ್ಲಾಗಿ LED ಕೊಟ್ಟಿದ್ದಾರೆ. ನಮಗೆ ಅಪ್ಸೈಡ್ ಡೌನ್ ಫೋರ್ಕನ್ನು ಕೊಟ್ಟಿರುವಂಥದ್ದು 41 mm ಡಯಾಮೀಟರ್ನ ಒಂದು ಸಸ್ಪೆನ್ಷನ್. ಇದು ಅಪ್ಸೈಡ್ ಡೌನ್ ಫೋರ್ಕ್. ಸ್ಟಿಕ್ಕರಿಂಗ್ ಏನು ನೋಡ್ತಾ ಇದ್ದೀವಿ, ಇದು ರೇಸ್ ಟ್ಯೂನ್ಡ್ ಲೀನಿಯರ್ ಸ್ಟೆಬಿಲಿಟಿ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದರಲ್ಲಿ ಇದೇ ರೀತಿಯಾದಂಥ ಹಲವಾರು ಎಲೆಕ್ಟ್ರಾನಿಕ್ಸ್ನ ಇದರಲ್ಲಿ ತುಂಬಿಸಿಟ್ಟಿದ್ದಾರೆ. ಅದಂತೂ ನಿಜ. ಈ ಒಂದು RTR 310 ಆಗಲಿ ಅಥವಾ RR 310 ಸೊ ನಂತರ ನಾವಿಲ್ಲಿ ಟೈರ್ ಬಗ್ಗೆ, ವೀಲ್ ಬಗ್ಗೆ ಮಾತಾಡೋದಾದರೆ ಮಿಶ್ಲಿನ್ ರೋಡ್ 5 ಟೈರ್ನ ಕೊಟ್ಟಿರೋದು 110/70 R17, ಅಂದರೆ ರೇಡಿಯಲ್ ಟೈರ್ಸ್ನ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಇಲ್ಲಿ ನೋಡ್ಬೋದು. ಸೊ ರೇಡಿಯಲ್ 2 ಪ್ಲಸ್ ಟೈರ್ಸ್ ಫ್ರಂಟಲ್ಲಿ ಮಿಶ್ಲಿನ್ ಟೈರ್ ರೋಡ್ 5 ಸೀರೀಸ್ನಲ್ಲಿ. ಬ್ಯಾಕ್ ಸೈಡ್ನಲ್ಲೂ ಅಷ್ಟೇ ನಮಗೆ 150 mm ಅಗಲ ಇರುವಂತಹ 17 ಇಂಚ್ ವೀಲ್ನ ಕೊಟ್ಟಿರುವಂಥದ್ದು. ಅದು ಕೂಡ ಮಿಶ್ಲಿನ್ ರೋಡ್ 5 ಇದೆ. ಸೊ ಫ್ರಂಟ್ ಬ್ರೇಕ್ನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ರೋಟೋಪೆಟಲ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. TVSನ ಒಂದು ಸಿಗ್ನೇಚರ್ ಅಂತಲೇ ಹೇಳ್ಬೋದು ಈ ಒಂದು ರೋಟೋಪೆಟಲ್ ಡಿಸ್ಕ್ ಬ್ರೇಕ್ಸ್. 300 mm ಫ್ರಂಟ್ ಬೈ ಬ್ರೆಂಬೋ, ಇದು ಕೂಡ ಪ್ರೀಮಿಯಂ ಸೆಗ್ಮೆಂಟ್ನಲ್ಲೇ ಬರುತ್ತೆ. ನಂತರ ಬ್ಯಾಕ್ ಸೈಡಲ್ಲೂ ಸಹ ನಮಗೆ ಡಿಸ್ಕ್ ಬ್ರೇಕ್ ವಿತ್ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ರಿಯರ್ ವೀಲ್ ಲಿಫ್ಟ್ ಆಫ್ ಪ್ರೊಟೆಕ್ಷನ್ ಕೂಡ ಇದೆ. ಬ್ಯಾಕ್ ಸೈಡ್ ಡಿಸ್ಕ್ ಬಂದು 240 mm, ಅದು ಕೂಡ ಬ್ರೆಂಬೋದೆ. ನೀವು ಲೋಗೋ ನೋಡಬೇಕು ಅಂದರೆ ಇಲ್ಲಿಂದ ನೋಡ್ಬೋದು ನೋಡಿ. ಮತ್ತು ಇದರಲ್ಲಿ ರೈಡ್ ಮೋಡ್ಸ್ ಕೊಟ್ಟಿರೋ ಕಾರಣ ಅದಕ್ಕೆ ತಕ್ಕ ಹಾಗೆ ನಮಗೆ ಬ್ರೇಕಿಂಗ್ ಕೂಡ ಡಿಫರ್ ಆಗುತ್ತೆ. ನಂತರ ಫ್ಯೂಯಲ್ ಟ್ಯಾಂಕ್ನ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ 11 ಲೀಟರ್ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ನಂತರ ಇದರಲ್ಲಿ ಬಾಡಿ ಡಿಸೈನ್ ಏನಿದೆ ಇದು ಫೈಬರ್ ಪಾರ್ಟ್ ಕೊಟ್ಟಿದ್ದಾರೆ. ಮತ್ತು ಸ್ಟಿಕ್ಕರಿಂಗ್ ಕೊಟ್ಟಿದ್ದಾರೆ. ಸ್ಟಿಕ್ಕರಿಂಗ್ ಜಾಗದಲ್ಲಿ ಸ್ವಲ್ಪ ಗ್ಲಾಸ್ ಫಿನಿಶಿಂಗ್ ಇದೆ. ನಂತರ ನಾವು ಸೀಟ್ನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಟಾಪ್ ಸ್ಪೆಕ್ BTO ನೀವು ಕೊಟ್ಕೊಂಡ್ರೆ ಅದರಲ್ಲಿ ಕೂಲ್ಡ್ ಸೀಟ್ನ ಸಹ ನೋಡ್ಬೋದು ಆ ಒಂದು ಹೈಯರ್ ಎಂಡಲ್ಲಿ. ಬಟ್ ಇದರಲ್ಲಿ ನಾರ್ಮಲ್ ಸೀಟ್. ಕುಷ್ನಿಂಗು ಸಹ ನೋಡ್ಬೋದು, ಸ್ಮೂತಾಗಿದೆ ಕುಷ್ನಿಂಗು. ಮತ್ತು ಬ್ಯಾಕ್ ಸೈಡು ಸ್ವಲ್ಪ ಸಪೋರ್ಟ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು TVS ರೇಸಿಂಗ್ನ ಬ್ಯಾಡ್ಜಿಂಗ್ನ ಸಹ ನೋಡ್ಬೋದು. ಇನ್ನು ಗ್ರ್ಯಾಬ್ ಹ್ಯಾಂಡಲ್ ಏನು ನೋಡ್ತಾ ಇದ್ದೀವಿ, ಇದು ಕಂಪ್ನಿಯಿಂದನೇ ಬಂದಿರುತ್ತೆ. ತುಂಬ ಗಟ್ಟಿ ಇದೆ ಇದು ಗ್ರ್ಯಾಬ್ ಹ್ಯಾಂಡಲ್ಲು. ಮತ್ತು ಹಿಂಭಾಗದಲ್ಲೂ ಅಷ್ಟೇ TVS ಸ್ಟಿಕ್ಕರಿಂಗ್ನ ಸಹ ನೋಡ್ಬೋದು. ಇನ್ನು ಬ್ಯಾಕ್ ಸೈಡಲ್ಲಿ ಟೈಲ್ ಲೈಟ್ನ ಬಗ್ಗೆ ಮಾತಾಡೋದ್ರೆ ಇದರಲ್ಲೂ ಕೂಡ ಕಂಪ್ಲೀಟಾಗಿ ನಮಗೆ LED ಸೆಟಪ್ನೇ ಕೊಟ್ಟಿರೋದು. ಇಂಡಿಕೇಟರ್ಸ್ ವಿಷಯದಲ್ಲಿ ನೋಡೋದಾದರೆ ಇದು ಮಡ್ಗಾಡಿಗೆ ಸೆಟಪ್ ಮಾಡಿದ್ದಾರೆ ನೋಡಿ. ಬ್ಯಾಕ್ ಸೈಡು ಟೈರ್ ಹಗ್ಗರ್ ಏನಿದೆ ಇದು ಸಿಂಗಲ್ ಸ್ವಿಂಗಮ್ ಥರ ಒಂದು ಫೀಲ್ ಕೊಡುತ್ತೆ ನಮಗೆ. ನಂತರ ಇದರ ಹಿಂಭಾಗದ ಸಸ್ಪೆನ್ಷನ್ ನೋಡೋದಾದರೆ ಇದರಲ್ಲಿ ಮೋನೋಶಾಕ್ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಹೊಂದಿರುವಂತಹ ಒಂದು ಸಸ್ಪೆನ್ಷನ್ ಸೆಟಪ್ನ ಕೊಟ್ಟಿದ್ದಾರೆ. ನಂತರ ನಾವು ಇದರ ಇಂಜಿನ್, ಹಾರ್ಟ್ ಇಂಜಿನ್ ಅಂತ ಏನು ಹೇಳ್ತೀವಿ, ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ ಇದು 310 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DOHC ಇಂಜಿನ್. ಇದು ಫ್ಯೂಯಲ್ ಇಂಜೆಕ್ಷನ್ ಜೊತೆಗೆ ಬರುತ್ತೆ. ನಂತರ ಇದು ರಿವರ್ಸ್ ಇನ್ಕ್ಲೈನ್ಡ್ ಆಗಿರೋದ್ರಿಂದ ಸ್ವಲ್ಪ ಪವರ್ನ ಕೂಡ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟು ಅಂದರೆ 35.6 PS ಪವರ್ ನಿಮಗೆ ಸ್ಪೋರ್ಟ್ ಮೋಡ್ನಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ನೀವು ಇದನ್ನು ರೈನ್ ಮತ್ತು ಅರ್ಬನ್ ಮೋಡ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 27 PSಗೆ ಇದು ಪವರ್ನ ಲಿಮಿಟ್ ಮಾಡುತ್ತೆ. ಅದೇ ರೀತಿಯಾಗಿ ಟಾರ್ಕ್ ಕೂಡ ಅಷ್ಟೇ 28 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಕ್ಸಿಮಮ್ಮು. ಬಟ್ ನೀವು ರೈನ್ ಮತ್ತು ಅರ್ಬನ್ ಮೋಡ್ಗೆ ಹಾಕೊಂಡಾಗ ಅದರ ಟಾರ್ಕ್ನ ಕಮ್ಮಿ ಮಾಡುತ್ತೆ. ಎಷ್ಟು ಅಂದರೆ 27 Nm, 1 Nm ಕಮ್ಮಿ ಮಾಡುತ್ತೆ ಅಷ್ಟೇ. ಯಾಕೆ ಅಂದರೆ ಅದು ಅರ್ಬನ್ ಮತ್ತು ರೈನ್ ಕಂಡೀಷನ್ಗೆ ಅದು ಐಡಿಯಲ್ ಆಗಿರುತ್ತೆ. ಅದರಿಂದ ನಮಗೆ ಸ್ವಲ್ಪ ಪವರ್ನ ಕಮ್ಮಿ ಮಾಡ್ತಾರೆ. ನಂತರ ಇದರ ಗೇರ್ ಬಾಕ್ಸ್ನ ಬಗ್ಗೆ ಮಾತಾಡೋದಾದ್ರೆ ಇದು 6 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರೋದ್ರಿಂದ ನಮಗಿಲ್ಲಿ ಸಿಂಗಲ್ ಲಿವರ್ ಗೇರ್ ನೋಡ್ಬೋದು, ಸ್ಪೋರ್ಟಿ ಬೈಕ್ ಆಗಿರೋದ್ರಿಂದ. ಜೊತೆಗೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಕೂಡ ಇದರಲ್ಲಿ ಬಂದಿದೆ. ಈ ಒಂದು 2,72,000 ರೂಪೀಸ್ ಎಕ್ಸ್ ಶೋರೂಮ್ ಪ್ರೈಸ್ ಮಾಡೆಲ್ ಏನಿದೆ ಇದರಲ್ಲಿ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಬೈ ಡಿಫಾಲ್ಟಾಗಿ ಬರುತ್ತೆ. BTO ಕೊಟ್ಕೊಂಡು ನೀವು ಕ್ವಿಕ್ ಶಿಫ್ಟರ್ ಹಾಕ್ಸೋ ಅವಶ್ಯಕತೆ ಏನೂ ಇಲ್ಲ. ಅದರ ಜೊತೆಗೆ ಕ್ರೂಸ್ ಕಂಟ್ರೋಲ್ ಸಹ ಇದರಲ್ಲೇ ಬರುತ್ತೆ. ಇನ್ನು ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫು ಬೈ ಡಿಫಾಲ್ಟ್ ಇವಾಗ ಎಲ್ಲ ಗಾಡಿಗಳಿಗೂ ಆಲ್ಮೋಸ್ಟ್ ಬರ್ತಾ ಇದೆ. ಸೊ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ನಂತರ ನನಗೆ ಪರ್ಸ್ನಲಿ ಇಷ್ಟ ಆಗುವಂಥದ್ದು TVSನಲ್ಲಿ ಸ್ವಿಚಸ್. ಯಾಕೆಂದರೆ ಇದರ ಸ್ವಿಚಸ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ತುಂಬಿಸಿರ್ತಾರೆ ಈ ಒಂದು ಸ್ವಿಚಸ್ ಕಂಪ್ಲೀಟಾಗಿ
ಫಿಲ್ ಆಗಿರುತ್ತೆ. ಬಟ್ ರೈಟ್ ಸೈಡಲ್ಲೂ ಫಿಲ್ ಮಾಡ್ಬೋದಾಗಿತ್ತು, ಆದರೆ ಎಲ್ಲದನ್ನು ಲೆಫ್ಟ್ ಸೈಡ್ನಲ್ಲಿ ಫಿಲ್ ಮಾಡಿಟ್ಟಿದ್ದಾರೆ. ರೈಟ್ ಸೈಡಲ್ಲಿ ನೋಡೋದಾದರೆ ಇದರಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಇದೆ, ಮತ್ತು ಇಂಜಿನ್ ಆನ್ ಆ್ಯಂಡ್ ದೆನ್ ಸೆಲ್ಫ್ ಸ್ಟಾರ್ಟ್ ಲೈಕ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಬಟನ್ನ ಇದರಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಕೆಳಗಡೆ ಹಾರನ್ ಇದೆ, ಇಂಡಿಕೇಟರ್ಸ್ ಇದೆ. ನಂತರ ಇದರಲ್ಲಿ ಟಾಗಲ್ ಸ್ವಿಚಸ್ ಮತ್ತು ರೈಡ್ ಮೋಡ್ಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಇದೇ ಬಟನ್ನ ನಾವು ಯೂಸ್ ಮಾಡೋದು. ಇದರಲ್ಲಿ ಹೈಲೈಟಿಂಗ್ ಫೀಚರ್ ಬಂದು ಕ್ರೂಸ್ ಕಂಟ್ರೋಲ್, ಇಲ್ಲಿ ನೋಡ್ಬೋದು ಕ್ರೂಸ್ ಕಂಟ್ರೋಲ್ ಆನ್ ಮತ್ತು ಆಫ್ ಬಟನ್ನು, ಮತ್ತು ಪ್ಲಸ್ ಆ್ಯಂಡ್ ಮೈನಸ್ ಅಂದರೆ ನೀವು ಸೆಟ್ ಮಾಡ್ಕೋಬೋದು, ಸ್ಪೀಡ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೋಬೋದು ಗಾಡಿ ಮೂವ್ಮೆಂಟಲ್ಲಿದ್ದಾಗ. ಮತ್ತು ಹಜಾರ್ಡ್ ಲೈಟಿನ ಬಟನ್ನ ಸಹ ಕೊಟ್ಟಿದ್ದಾರೆ. ನಂತರ ಹಿಂಭಾಗದಲ್ಲಿ ಇದರ ಹೈ ಬೀಮ್ ಮತ್ತು ಲೋ ಬೀಮು ಮತ್ತು ಪಾಸ್ ಲೈಟ್, ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಂತರ ಇದರ ಹೈಲೈಟಿಂಗ್ ಫೀಚರ್ ಇನ್ನೂ ಒಂದು ಏನು ಹೇಳಬೇಕು ಅಂದರೆ ಇದನ್ನು ತೋರಿಸಲೇಬೇಕು, ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತು ಬ್ರೇಕ್ ಲಿವರ್. ಇದರಲ್ಲಿ 4 ಸ್ಟೆಪ್ಪು ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತು ಬ್ರೇಕ್ ಲಿವರ್ ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನು ಈ ಥರ ಎಳೆದು ನೀವಿಲ್ಲಿ 2ಗೆ ಸೆಟ್ ಮಾಡ್ಕೋಬೋದು, ಸೊ ಸ್ವಲ್ಪ ಜಾಸ್ತಿ ಆಯಿತು. ನಂತರ 3ಗೆ ಸೆಟ್ ಮಾಡಿದ್ರೆ ನೋಡಿ ಇಲ್ಲಿ ಗ್ಯಾಪ್ ಜಾಸ್ತಿ ಆಯಿತು. ಅದೇ ರೀತಿ 4ಗೆ ಮಾಡಿದರೆ ಇನ್ನೂ ಜಾಸ್ತಿ ಗ್ಯಾಪ್ ಆಗುತ್ತೆ. ಅದೇ ಥರ ಇಲ್ಲಿ ಲೆಫ್ಟ್ ಸೈಡಲ್ಲೂ ಕೂಡ ಕ್ಲಚ್ ಲಿವರ್ಗೆ ಸಹ ನಮಗೆ ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡ್ಬೋದು. ನಂತರ ಮೇಯ್ನ್ ಸ್ಪೀಡೋಮೀಟರ್ ಕನ್ಸೋಲ್ನ ಬಗ್ಗೆ ಮಾತಾಡಿದರೆ 5 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದನ್ನು ನಾವು ಕಂಪ್ಲೀಟಾಗಿ ಇಲ್ಲಿಂದ ಕಂಟ್ರೋಲ್ ಮಾಡ್ಕೋಬೋದು. 5 ಇಂಚ್ ಡಿಸ್ಪ್ಲೇ, ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ವೆಲ್ಕಮ್ ಸ್ಕ್ರೀನ್ನ ನೋಡ್ಬೋದು. ಗಾಡಿ ಆನ್ ಮಾಡ್ತಾ ಇದ್ದೀನಿ, ಟ್ಯಾಂಕ್ ಮೇಲೆ ಗಾಡಿ ಆನ್ ಮಾಡೋದಕ್ಕೆ ಕೀನ ಸಹ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಮಗೆ ಆ್ಯನಿಮೇಷನ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ವೇರ್ ಯುವರ್ ಗೇರ್, ವೇರ್ ಯುವರ್ ಹೆಲ್ಮೆಟ್, ಎಲ್ಲ ರೀತಿಯಾದಂಥ ಸೇಫ್ಟಿ ಒಂದು ನೋಟಿಫಿಕೇಷನ್ಸ್ನ ಇಲ್ಲಿ ಕೊಡ್ತಾ ಇದೆ. ಅದರ ನಂತರ ಈ ಒಂದು ಡ್ಯಾಶ್ ಏನಿದೆ, ಈ ಒಂದು ಡ್ಯಾಶ್ ಬೋರ್ಡ್ ಕಂಪ್ಲೀಟಾಗಿ ನಮಗೆ ಸ್ಪೋರ್ಟಿವ್ ಆಗಿದೆ. ಇಲ್ಲಿ ನೋಡಿ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ, ಸ್ಪೀಡೋಮೀಟರ್ ಇದೆ, ನಂತರ ಗೇರ್ ಪೊಸಿಷನ್ ಇಂಡಿಕೇಟರ್, ಇಂಜಿನ್ ಕೂಲೆಂಟ್ ಲೆವೆಲ್ ಆ್ಯಂಡ್ ದೆನ್ ಫ್ಯೂಯಲ್ ಮತ್ತು ಲೋ ಫ್ಯೂಯಲ್ ವಾರ್ನಿಂಗ್ನ ಸಹ ಇಲ್ಲಿ ನೋಡ್ಬೋದು. ಇಂಜಿನ್ ಕಿಲ್ ಸ್ವಿಚ್ ಆಫ್ ಆಗಿದೆ ಅಂತಲೂ ಕೊಡ್ತಾ ಇದೆ ನೋಡಿ. ಸೊ ಇಲ್ಲಿ ಆನ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಇದು ಹೋಗುತ್ತೆ. ಇಂಜಿನ್ ಕಿಲ್ ಸ್ವಿಚ್ ಆಫ್ ಮಾಡಿದರೆ ಇಲ್ಲಿ ಕಿಲ್ ಸ್ವಿಚ್ ಆಫ್ ಆಗಿದೆ ಅಂತ ಕೊಡುತ್ತೆ, ಅದು ಒಂದು ನೋಟಿಫಿಕೇಷನ್. ನಂತರ 0 to 60 ನೀವು ಎಷ್ಟು ಸೆಕೆಂಡ್ನಲ್ಲಿ ಅಚೀವ್ ಮಾಡಿದ್ರೆ ಅನ್ನೋದು ಕೂಡ ಪ್ರತಿ ಸತಿನೂ ಇದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ನಂತರ ಟಾಪ್ ಸ್ಪೀಡು ನೀವು ಎಷ್ಟೇ ಸತಿ ನೀವು ಟಾಪ್ ಸ್ಪೀಡ್ನ ರೀಚ್ ಮಾಡಿದ್ರೂ ಅದು ಕೊಡುತ್ತೆ ಆ ಒಂದು ಇನ್ಫಾರ್ಮೇಷನ್ನ. ನಂತರ ಲ್ಯಾಪ್ ಟೈಮರ್ನ ಸಹ ನೀವು ಟ್ರ್ಯಾಕ್ ಮೋಡ್ನಲ್ಲಿ ಯೂಸ್ ಮಾಡ್ಬೋದು. ಅದಾದ ನಂತರ ಇದರಲ್ಲಿ ರೇಂಜ್ ಲೈಕ್ ಡಿಸ್ಟೆನ್ಸ್ ಟು MT ನಿಮಗೆ ಕೊಡ್ತಾರೆ ಇನ್ಫಾರ್ಮೇಷನ್. ಸೊ ಮೆನುಗೆ ಎಂಟರ್ ಕೊಡಬೇಕು ಅಂದರೆ ಜಸ್ಟ್ ಎಂಟರ್ ಬಟನ್ನ ಕೊಟ್ಟರೆ ಮೆನು ಎಂಟರ್ ಆಯಿತು. ಇದರಲ್ಲಿ ನೀವು ರೈಡ್ ಮೋಡ್ಸನ್ನು ನೋಡಿ, ಅರ್ಬನ್, ರೈನ್, ಸ್ಪೋರ್ಟ್ ಮತ್ತು ಟ್ರ್ಯಾಕ್. ಸೊ ಇದಿಷ್ಟು ರೈಡ್ ಮೋಡ್ಸ್ ಇರುತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಆನ್ ದಿ ಗೋ ಕೂಡ ಸೆಟ್ ಮಾಡ್ಕೋಬೋದು. ಇದನ್ನು ಏನಂದರೆ ಥ್ರಾಟಲ್ ರಿಲೀಸ್ ಮಾಡಿ ನೀವು ಜಸ್ಟ್ ಅದನ್ನು ಆನ್ ದಿ ಗೋ ನೀವು ಸೆಟ್ ಮಾಡ್ಕೋಬೋದು. ನಂತರ ಬ್ಯಾಕ್ ಸೈಡ್ ಬಂದು ಟ್ರಿಪ್ ಡೀಟೇಲ್ಸ್ನ ನೀವು ಟ್ರಿಪ್ A, ಟ್ರಿಪ್ B, ಟ್ರಿಪ್ C ಮತ್ತು ಡೇ ಟ್ರಿಪ್ ಮೀಟರ್ ಇದಿಷ್ಟನ್ನು ರೀಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಂತರ ಮೈ ವೆಹಿಕಲ್ನಲ್ಲಿ ಸರ್ವಿಸ್ ಇಂಟರ್ವಲ್, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ರೆಕಾರ್ಡ್ ಮತ್ತು ಡಾಕ್ಯುಮೆಂಟ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಆಪ್ಷನ್ ಇದೆ. ಯಾಕೆಂದರೆ ಇದರಲ್ಲಿ 5 ಇಂಚಿನ ಕಲರ್ TFT ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಇದರಲ್ಲಿ ಇದರಲ್ಲಿ RC ಕಾರ್ಡು ಮತ್ತು ಲೈಸೆನ್ಸು, ಇನ್ಶೂರೆನ್ಸಿನ ಫೋಟೋ ಅದನ್ನೆಲ್ಲ ಸೇವ್ ಮಾಡ್ಕೋಬೋದು. ತುಂಬ ಹೈ ರೆಸಲ್ಯೂಷನ್ನಲ್ಲಿ ಏನು ಕಾಣಿಸಲ್ಲ, ನಿಮಗೊಂದು ಡಾಕ್ಯುಮೆಂಟ್ನ ಫುಲ್ ಸ್ಕ್ರೀನಲ್ಲಿ ಕೊಡುತ್ತೆ. TVS ಕನೆಕ್ಟ್ ಆ್ಯಪಿನ ಮುಖಾಂತರ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ಇದರಲ್ಲಿ ಪ್ರಿಫರೆನ್ಸಸ್ ನೋಡೋದಾದರೆ ಡೈನಾಮಿಕ್ ಹೆಡ್ ಲ್ಯಾಂಪು ಆನ್ ಆ್ಯಂಡ್ ಆಫ್ ಮಾಡ್ಬೋದು, DRL ಆನ್ ಆ್ಯಂಡ್ ಆಫ್ ಮಾಡ್ಬೋದು, ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಇದೆ. ನಂತರ ಕ್ವಿಕ್ ಶಿಫ್ಟರ್ನ ಕೂಡ ನೀವು ಆನ್ ಮತ್ತು ಆಫ್ ಮಾಡ್ಕೋಬೋದು. ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಅಂತಲೇ ಹೇಳ್ಬೋದು ಇದನ್ನು. ನಂತರ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಸ್ಮಾರ್ಟ್ ಟೆಕ್ಸ್ ಕನೆಕ್ಟಿವಿಟಿ ಇರೋದ್ರಿಂದ TVS ಕನೆಕ್ಟ್ ಆ್ಯಪ್ನ ಮುಖಾಂತರ ನೀವು ನಿಮ್ಮ ಸ್ಮಾರ್ಟ್ಫೋನ್ನ ಕನೆಕ್ಟ್ ಮಾಡಿಕೊಂಡು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನ ನೋಡ್ಬೋದು ಮತ್ತು ರೇಸ್ ಟೆಲಿಮೆಟ್ರಿ ಡೇಟಾನ ಸಹ ನೀವು ಆ್ಯಕ್ಸೆಸ್ ಮಾಡ್ಬೋದು. ಅದಾದ ನಂತರ ಡಿಸ್ಪ್ಲೇ ಸೆಟಪ್ನಲ್ಲಿ ಬ್ರೈಟ್ನೆಸ್ನ ಚೇಂಜ್ ಮಾಡ್ಬೋದು. ನಂತರ ಇದರ ಕೀನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಬರುವಂತಹ ಕೀಗಳಾದ ಒಂದು ವೇವ್ ಬೈಟ್ ಸ್ಟ್ರಕ್ಚರ್ನ ನಾವಿಲ್ಲಿ ನೋಡ್ಬೋದು. ವೇವ್ ಬೈಟ್ ಕೀನ ಅಪಾಚಿ ಸೀರೀಸ್ ಎಲ್ಲದರಲ್ಲೂ ನಿಮಗೆ ವೇವ್ ಬೈಟ್ ಕೀ ಆ್ಯಸ್ ಎ ಸ್ಟ್ಯಾಂಡರ್ಡ್ ಸಿಗುತ್ತೆ. ಇದೊಂದು ನಮಗೆ ಪ್ರೀಮಿಯಂ ವಿಷಯ ಅಂತಲೇ ಹೇಳ್ಬೋದು. ಡಿಸೈನ್ ಕೂಡ ಅಷ್ಟೇ, TVSನ ಲೋಗೋ ಇದೆ. ನಂತರ 2 ಕೀನ ನಮಗೆ ಇದರಲ್ಲಿ ಕೊಟ್ಟಿರ್ತಾರೆ. ನಂತರ ನಾವು TVS ಅಪಾಚಿ RTR 310ನ ವೇರಿಯಂಟ್ಸ್ನ ಬಗ್ಗೆ ಮಾತಾಡೋದಾದರೆ ಬೇಸಿಕ್ ವೇರಿಯಂಟ್ ನಿಮಗೆ 2,67,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಕ್ವಿಕ್ ಶಿಫ್ಟರ್ ಬರೋದಿಲ್ಲ, ಬರೀ ಬ್ಲ್ಯಾಕ್ ವೇರಿಯಂಟ್ ಮಾತ್ರ ಇದೆ, ಬ್ಲ್ಯಾಕ್ ಕಲರ್ ಮಾತ್ರ ಸಿಗುತ್ತೆ ಅದರಲ್ಲಿ. ನಂತರ ಬರುವಂತಹ ಈ ಒಂದು ವೇರಿಯಂಟ್ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಮುಂದಗಡೆ, ಈ ವೇರಿಯಂಟ್ನಲ್ಲಿ ನಮಗೆ 2,72,000 ರೂಪಾಯಿ ಎಕ್ಸ್ಶೋರೂಮು. ಅದರ ಜೊತೆಗೆ ಇದರಲ್ಲಿ ಆ್ಯಸ್ ಎ ಸ್ಟ್ಯಾಂಡರ್ಡ್ ನಾನು ಇವಾಗ ಏನೇನು ಫೀಚರ್ಸ್ ಹೇಳಿದ್ನೋ ಅದಷ್ಟು ಬರುತ್ತೆ. ನಿಮಗೆ ಡೈನಾಮಿಕ್ ಕಿಟ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರಿ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಆ ಒಂದು ಕಿಟ್ನಲ್ಲಿ ನಿಮಗೆ
ಒಂದು 3 ಫೀಚರ್ಸ್ ಆ್ಯಡ್ ಆಗುತ್ತೆ. ಏನೇನಂದರೆ ಬ್ರಾಸ್ ಕೋಟೆಡ್ ಚೈನನ್ನು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ. ಸೊ ಚೈನ್ ಅಂದರೆ ಒಂದು ಡಿಫ್ರೆಂಟ್ ಚೈನ್ ಬರುತ್ತೆ. TPMS ಆ್ಯಡ್ ಆಗುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆ್ಯಡ್ ಆಗುತ್ತೆ. ಅದರ ಜೊತೆಗೆ ನಮಗೆ ಹಿಂಭಾಗ ಮತ್ತು ಮುಂಭಾಗ ಎರಡರಲ್ಲೂ ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ನಾವಿಲ್ಲಿ ನೋಡ್ಬೋದು. ಏನು ಅಂದರೆ ಆ ಒಂದು ಡೈನಾಮಿಕ್ ಕಿಟ್ ಹಾಕ್ಸ್ಕೊಂಡಾಗ ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ನಮಗಿಲ್ಲಿ ಕೊಡ್ತಾರೆ. ಆ ಒಂದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ನಿಮಗೆ ಫಾರ್ ರೆಫರೆನ್ಸ್ ನಾನಿಲ್ಲಿ ಈ ಬೈಕ್ನಲ್ಲಿ ನಾನು ತೋರಿಸ್ಬೋದು. ಇದರಲ್ಲಿ ಶೋವಾ ಸಸ್ಪೆನ್ಷನ್ ಇದೆ, ಅಡ್ಜಸ್ಟಬಿಲಿಟಿ ಈ ರೀತಿ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಮಗೆ ಡೈನಾಮಿಕ್ ಕಿಟ್ ಹಾಕಿಸ್ಕೊಂಡ್ರೆ ಇದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ಕೊಡ್ತಾರೆ. ಸೊ ಅದೇ ರೀತಿ ಡೈನಾಮಿಕ್ ಪ್ರೋ ಕಿಟ್ನ ಹಾಕಿಸ್ಕೊತೀನಿ ಅಂದರೆ ಇನ್ನೂ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ಇದಿಷ್ಟು ಆಗಿತ್ತು ದಿ ಅಪಾಚೆ RTR 310 ಕಂಪ್ಲೀಟ್ ಒಂದು ವಾಕ್ ಅರೌಂಡ್ ರಿವ್ಯೂ. ನಾನು ಏನೇನು ಸ್ಪೆಕ್ಸ್ ಇದೆ ಅದನ್ನೆಲ್ಲ ಕವರ್ ಮಾಡೋದಕ್ಕೆ ನಾನು ಇಲ್ಲಿ ಟ್ರೈ ಮಾಡಿದ್ದೀನಿ. ಈ ಒಂದು ಬೈಕ್ ನಮಗೆ ಇವಾಗ ಹಾಸನದ ಶ್ರೀಕೃಷ್ಣ TVSನಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಕೊಟ್ಟಿದ್ದೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಲೊಕೇಶನ್ನ ಕೂಡ ಕೊಟ್ಟಿರ್ತೀನಿ. ನೀವು ಇಲ್ಲಿ ಬಂದು ಚೆಕ್ ಇನ್ ಮಾಡ್ಬೋದು. ಸೊ ಈ ವಿಡಿಯೋನ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಬೈಕ್ ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.